ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ಆಫೀಸಲ್ಲಿ ರೆಡಿ ಮಾಡ್ಕೊಂಡಿದ್ದೆ, ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಇಷ್ಟ ನನಗೆ ಡೆಕೋರೇಷನ್ ಮಾಡಬೇಕು ಅಂತ ಅಂದರೆ. ಸೊ ಹಾಗಾಗಿ ನನಗೆ ಹೇಗೆ ಬರುತ್ತೋ ಆ ಟೈಮಲ್ಲಿ ನನಗೇನು ಐಡಿಯಾ ಬರುತ್ತೋ ಅದನ್ನು ನಾನು ಮಾಡ್ತೀನಿ. ಸೊ ಹಾಗೆ ನಮ್ಮನೆ ಹತ್ರ ಒಂದು ಆಂಜನೇಯ ದೇವಸ್ಥಾನ ಇದೆ. ಸೊ ಇದು ಬಂದು 1000 ವರ್ಷದ ಆಂಜನೇಯ ದೇವಸ್ಥಾನ ಅಂತೆ. ತುಂಬಾ ಚೆನ್ನಾಗಿದೆ, ತುಂಬಾ ಕಾಮಾಗಿದೆ, ಸಖತ್ ಇಷ್ಟ ಆಗುತ್ತೆ. ಅಂದರೆ ನನಗೆ ಒಂದು ಸ್ವಲ್ಪ ನಮ್ಮ ಹಸ್ಬೆಂಡ್ಗಾಗಿರ್ಬೋದು, ನನಗಾಗಿರ್ಬೋದು ಈ ರೀತಿ ತುಂಬಾ ಸಿಂಪಲ್ ಆಗಿರೋದಂದರೆ ತುಂಬಾ ಇಷ್ಟ. ಅವಾಗಿನ ಕಾಲದೆಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತಲ್ವ, ಆಡಂಬರ ಇರೋದಿಲ್ಲ ಜಾಸ್ತಿ. ಸೊ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಹಂಗಾಗಿ ನನಗೆ ಈ ಒಂದು ದೇವಸ್ಥಾನ ತುಂಬಾ ಇಷ್ಟ ಆಯಿತು. ಹಾಗೆ ಹೋಗ್ತಾ ಇದ್ವಿ ಆನ್ ದಿ ವೇ, ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಈ ಒಂದು ದೇವಸ್ಥಾನದ ಬಗ್ಗೆ. ಸೊ ಹಾಗೆ ನೋಡಿದ್ರೆ ಸೊ ನಮ್ಮ ಮನೆ ಹತ್ರನೇ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿದೆ ದೇವರು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬೇಗ ಸಿಂಪಲಾಗಿ ನನಗೆ ಐಡಿಯಾ ಬಂದಿದ್ದು ಚಿತ್ರಾನ್ನ. ಕ್ಯಾಪ್ಸಿಕಮ್ ಇತ್ತು, ಹಾಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿ ಕ್ಯಾಪ್ಸಿಕಮ್ ಬೋಂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಎಲ್ರಿಗೂ ಕಾಮನಾಗಿ ರೆಸಿಪಿ ಗೊತ್ತಿರುತ್ತೆ, ಹಾಗಾಗಿ ಈ ಒಂದು ರೆಸಿಪಿನ ನಾನು ನಿಮಗೆ ಶೇರ್ ಮಾಡಲಿಲ್ಲ. ಹಾಗೆ ಕ್ಯಾಪ್ಸಿಕಮ್ ಬೋಂಡ ಅಂದರೆ ಇಷ್ಟ ನನಗೆ. ಸೊ ಆ್ಯಕ್ಚುಲಿ ಒಳ್ಳೆಯದದು. ಹಾಗೆ ನಾನು ಜಾಸ್ತಿ ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾಯಿರ್ತೀನಿ, ಹೀರೆಕಾಯಿ ಬೋಂಡ ಮಾಡ್ತಾಯಿರ್ತೀನಿ. ಸೊ ತರಕಾರಿನೂ ತಿನ್ನಂಗಾಗುತ್ತೆ, ಹಾಗೆ ಟೇಸ್ಟಿಯಾಗಿ ಚಳಿಗೆ ಬೋಂಡನೂ ತಿನ್ನಂಗಾಗುತ್ತೆ. ಹಾಗಾಗಿ ಸೊ ಈ ಒಂದು ಐಡಿಯಾನ ಮಾಡಿಕೊಂಡು ಮಾಡ್ತೀನಿ. ಈ ವರ್ಷ ವರಮಹಾಲಕ್ಷ್ಮಿನ ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಯಾಕಂತಂದರೆ ನಾನು ಬೆಂಗಳೂರಲ್ಲಿರೋದ್ರಿಂದ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ. ಹಾಗಾಗಿ ನನ್ನ ಫ್ರೆಂಡ್ ಮನೆಗೆ ನಾನು ಅರಿಶಿನ ಕುಂಕುಮಕ್ಕೆ ಹೋಗಿದ್ದೆ. ಸೊ ಅವಳು ಬೆಳಗ್ಗೆನೇ ನಮ್ಮೆಲ್ಲರಿಗೂ ಒಬ್ಬಟ್ಟು ಕೂಡ ಮಾಡ್ಕೊಂಡು ಬಂದಿದ್ಲು. ಸಖತ್ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು, ತುಂಬಾ ಸಾಫ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಸೊ ನೋಡಿ ಅವ್ರ ಮನೆಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ತುಂಬಾ ಇಷ್ಟ ಆಯಿತು. ಲಕ್ಷ್ಮಿ ತುಂಬ ಚೆನ್ನಾಗಿ ಕಳೆಕಳೆಯಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದು. ಹಾಗೆ ನಮ್ಮ ಅತ್ತೆ ಹತ್ರನೂ ಕೂಡ ನಾನು ವಿಡಿಯೋ ಸೆಂಡ್ ಮಾಡಿಸ್ಕೊಂಡಿದ್ದೀನಿ. ಸೊ ನಾನು ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮನೆ ಮಹಾಲಕ್ಷ್ಮಿ ನನ್ನ ವ್ಲಾಗಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವರ್ಷ ನಾನು ಲಕ್ಷ್ಮಿನ ತುಂಬಾ ಮಿಸ್ ಮಾಡಿಕೊಂಡೆ, ನಮ್ಮನೆ ಲಕ್ಷ್ಮಿನ ಅಂತ ಅಂದ್ಕೊಂಡೆ. ಬಟ್ ನನ್ನ ಫ್ರೆಂಡ್ ಕರೆದಾಗ ನನಗಂತೂ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಅರಿಶಿನ ಕುಂಕುಮ ಸಿಗೋದು ಅದೊಂದು ಪುಣ್ಯ ಅಲ್ವಾ, ಹಂಗಾಗಿ ತುಂಬಾ ಒಳ್ಳೇದಲ್ವ. ಸೊ ಹಾಗಾಗಿ ನಾನು ಅವ್ರ ಮನೆಗೆ ಹೋದ್ಮೇಲೆ ನಮ್ಮನೆ ಮಹಾಲಕ್ಷ್ಮಿನೇ ನೆನೆಸ್ಕೊಂಡು ಆ ಒಂದು ಲಕ್ಷ್ಮಿನ ನೋಡ್ದಂಗೆ ಆಯಿತು. ಹಾಗಾಗಿ ಅವರಮ್ಮ ಓಡಾಡ್ತಾ ಇದ್ದಾರಲ್ಲ ಅವರೇನೆ. ಸೊ ಆಂಟಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಫಸ್ಟ್ ಟೈಮ್ ಹೋಗಿದ್ದು ನಾನು ಇವ್ರ ಮನೆಗೆ, ಹಾಗಾಗಿ ಅರಿಶಿನ ಕುಂಕುಮ, ಸೀರೆ, ಬಳೆ ಎಲ್ಲನೂ ಕೊಟ್ಟರು. ಸೊ ಅದನ್ನು ನಾನು ಈ ವಿಡಿಯೋ ಎಂಡಲ್ಲಿ ತೋರಿಸಿದ್ದೀನಿ ನಿಮಗೆ, ಸ್ಯಾರಿ ಕೂಡ. ಸೊ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಇವ್ರ ಮನೆಗೆ ಅಕ್ಕಪಕ್ಕದಲ್ಲಿ ಮನೆ ಬಂದಿರೋರೆಲ್ಲರೂ ಅರಿಶಿನ ಕುಂಕುಮಕ್ಕೆ ಬಂದಿದ್ದರು. ಸೊ ಅವರು ಕೂಡ ಕರೆದ್ರು ನಮ್ಮನ್ನ, ಅಕ್ಕಪಕ್ಕದ ಮನೆ ಅಲ್ವಾ, ಹಾಗಾಗಿ ಸೊ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೂ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ದು. ಸೊ ಅವ್ರ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ರು, ಅದು ಕೂಡ ವಿಡಿಯೋ ಹಾಕಿದ್ನಿ. ಸೊ ಸ್ಕಿಪ್ ಮಾಡಿದೆ ನೋಡಿ.
ಇದು ಬಂದು ನಮ್ಮನೆ ಮಹಾಲಕ್ಷ್ಮಿ. ಸೊ ನಮ್ಮ ಅತ್ತೆ ಎಲ್ಲ ಮಾಡಿದರು, ಹಾಗಾಗಿ ಒಂದು ವಿಡಿಯೋನ ಸೆಂಡ್ ಮಾಡಿಸ್ಕೊಂಡಿದ್ದೆ. ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದೇವ್ರ ಮನೆಯಲ್ಲೇ ಕೂರಿಸಿರೋದ್ರಿಂದ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ವರ್ಷ ನಾನು ಹಾಲಲ್ಲೇ ಕೂರಿಸ್ತಾ ಇದ್ದೆ. ಸೊ ಅವರೊಬ್ಬರೇ ಇರೋದ್ರಿಂದ ಪಾಪ ಅವರೆಲ್ಲ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಅವರೇ ದೇವ್ರ ಮನೆಯಲ್ಲಿ ಇಷ್ಟೇ ಚೆನ್ನಾಗಿ ಕೂರಿಸಿದ್ದಾರೆ. ಕಜ್ಜಾಯ, ಒಬ್ಬಟ್ಟು ಎಲ್ಲನೂ ಮಾಡಿದ್ರು. ಸೊ ನಾವು ಯಾರೂ ಇಲ್ಲಿಲ್ವಲ್ಲ ಜಾಸ್ತಿ ಜನ, ಸೊ ಹಾಗಾಗಿ ಅವ್ರು ಇದ್ದಿದ್ದೆ ಅವ್ರು 3 ಜನ, ಹಾಗಾಗಿ ಸ್ವಲ್ಪನೇ ಕಜ್ಜಾಯ ಮಾಡ್ಕೊಂಡಿದ್ರಂತೆ. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದಾರೆ. ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸೊ ಲಕ್ಷ್ಮಿ ಕೂರಿಸಿದ್ದು ಅವ್ರ ಅಮ್ಮ ಮನೆಗೆ. ಇದು ಬಂದು ಅವ್ರ ಮನೆ, ಸೊ ಪಕ್ಕದಲ್ಲೇ ಇರೋದು. ಸೊ ಪಕ್ಕದಲ್ಲೇ ಕಟ್ಸ್ಕೊಂಡಿದ್ದಾರೆ ಅಂತೆ ಹಾಫ್ ಸೆಟಲ್ಲಿ. ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು. 3 ಡೂಪ್ಲೆಕ್ಸ್ ಅಂತೆ ಮನೆ ಇದು, ತುಂಬಾ ಇಷ್ಟ ಆಯಿತು ನನಗೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ನನಗೆ ನೆನಪಾಗಿದ್ದು ಸೆಕೆಂಡ್ ಫ್ಲೋರಿಗೆ ಬಂದ ಮೇಲೇ ವಿಡಿಯೋ ಮಾಡ್ಕೊಳ್ಬೇಕು ಅಂತ, ಹಾಗಾಗಿ ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಎಲ್ಲನೂ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಇದು ಬಂದು ಅವ್ರ ರೂಮ್ ಹೊರಗಡೆ ಈ ಥರ ಫ್ರೇಮ್ಸ್ ಹಾಕಿದ್ದಾರೆ. ನನಗೆ ಇದು ತುಂಬಾ ಇಂಟ್ರೆಸ್ಟ್ ಅನಿಸ್ತು. ನೋಡಿ, ಗ್ರೌಂಡ್ ಫ್ಲೋರ್ ಇದು. ಸೊ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಈ ಥರ ಇದೆ. ಸೊ ಗ್ರೌಂಡ್ ಫ್ಲೋರ್ ಆದಮೇಲೆ ಫಸ್ಟ್ ಫ್ಲೋರಲ್ಲಿ ಇವ್ರ ಬೆಡ್ರೂಮ್ಸ್ ಇರೋದು. ಸೊ ಹಾಗಾಗಿ ಆಪೋಸಿಟ್ 2 ಬೆಡ್ರೂಮ್ಸ್ ಇದೆ. ಸೊ ಮಧ್ಯದಲ್ಲಿ ಫ್ರೇಮ್ಸ್ನ ಇಟ್ಟಿದ್ದಾರೆ. ಸೊ ಇವಾಗ ಅವ್ರ ಮಗಳು ಕೂಡ ನಮ್ಮ ಜೊತೆನೇ ಬಂದು ಮನೆ ತೋರಿಸೋದಕ್ಕೆ. ಇದಕ್ಕೇನು ಬಾತ್ರೂಮ್ ಇಲ್ಲ. ಇದಷ್ಟು ದೊಡ್ಡದಿದೆ ನೋಡು. ಎಲ್ಲ ಡಮ್ಸ್ ಇದೆ. ಇದಕ್ಕೇನು ಅದನ್ನು ಮಾತ್ರ ಮಾಡ್ಕೊಂಡ್ರೆ ಅಷ್ಟೇ. ಅದೇ ಬೆಡ್ಶೀಟ್ ಇಟ್ಕೊಳ್ಳೋಕೆ ಅಂತ. ಇದು ಸ್ಟಡಿ ಟೇಬಲ್. ಸೇಮ್ ಅದೇ ಥರ ಫೀಲ್ ಆಗ್ತಿದೆ ಇದು, ಸ್ಟಡಿ ಥರ ರೂಮ್ ಅಂತ. ಅವ್ಳು ಸೈಕಲ್ಲು ಓಡಿಸ್ತಾಳ, ಕುತ್ಕೊಂತಾಳೆ. ಒಬ್ಬಳೇ ತುಳಿಯೋದ, ಕುತ್ಕೊಬೇಕು. ಸೈಕಲ್ ಯಾರು? ಸೈಕಲ್ ಯಾರು? ನಿಂದು ಅಲ್ಲ, ಚೀಟಿ ತಗೊಂಡೋಗ್ತಾರಂತೆ ಮನೆಗೆ. ಈಗ ಅದರಲ್ಲೇ ಹೋಗೋದು ಮನೆಗೆ. ಹಾಗೆ ಇವಳಿಗೆ ಇನ್ನೊಂದೇನೆಂದರೆ ಗಿಡ ಬೆಳೆಸೋದಂದರೆ ತುಂಬಾ ಇಷ್ಟ ಅಂತೆ. ಸೊ ಅವಳಿಗೆ ಟೈಮ್ ಇರೋಷ್ಟು ಟೈಮಲ್ಲಿ, ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಗಿಡ ಹಾಕ್ಕೊಂಡಿದ್ದಾಳೆ. ಇದು ಬಂದು ಲಾಸ್ಟ್ ಫ್ಲೋರ್ ಅದು. ಸೊ ಇದು 3rd ಫ್ಲೋರು. ಸೊ ಅಲ್ಲಿ ಹೊರಗಡೆ ಬಾಲ್ಕನಿ ಥರ ಮಾಡ್ಕೊಂಡಿದ್ದಾರೆ. ಸೊ ಏನಂತ ಅಂದರೆ ನನಗೆ ಏನಂತ ಅನ್ನಿಸ್ತು ಅಂದರೆ, ತ್ರಿಬಲ್ ಫ್ಲೋರಲ್ಲಿ ಎಷ್ಟು ಚೆನ್ನಾಗಿ ಮನೆ ಕಟ್ಬೋದು ಅನ್ನೋದು ನನಗೆ ಐಡಿಯಾ ಬಂತು. ಸೊ ಆ್ಯಕ್ಚುಲಿ ನನಗೆ ಈ ಮನೆ ಕಟ್ಟೋದ್ರಲ್ಲೆಲ್ಲ ಐಡಿಯಾ ಇಲ್ಲ. ಸೊ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಅವ್ರ ಹಸ್ಬೆಂಡ್ ಪೂಜೆ ಕೂಡ ಮಾಡ್ತಾಯಿದ್ರು. ಸೊ ಹಬ್ಬ ಅಲ್ವಾ, ಈವ್ನಿಂಗ್ ಟೈಮಲ್ಲಿ ಹೋಗಿದ್ದೆ. ಸೊ ಅವರು ಸಂಜೆ ಪೂಜೆ ಮಾಡ್ಕೊಳ್ತಾಯಿದ್ರು. ಸೊ ಇದು ಲಾಸ್ಟ್ ಫ್ಲೋರಲ್ಲಿ ಇಷ್ಟು ದೊಡ್ಡ ರೂಮ್ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ವಾಶ್ರೂಮ್ ಎಲ್ಲ ಬಂದಿಲ್ಲ ಅಲ್ಲ, ಸೊ ಹಂಗಾಗಿ ದೊಡ್ಡದಾಗಿ ಬಂದಿದೆ ಅಂತ ಹೇಳ್ತಾ ಇದ್ಲು ನನ್ನ ಫ್ರೆಂಡು. ನಾವು ಹಂಗಾಗಿ ಬಾಲ್ಕನಿ ಬಿಟ್ಕೊಂಡು ಮತ್ತೆ ವಾಶ್ರೂಮ್ ಬಂತು, ಹಂಗಾಗಿ ರೂಮ್ ಚಿಕ್ಕ ಅನ್ಸುತ್ತಿದ್ದು. ಇಲ್ಲಿ ಜನ ನಮ್ಮ ಕಡೆ ನೆಂಟರು ಜಾಸ್ತಿ, ಸ್ವಲ್ಪ ಇರ್ಬೇಕು ಬಿಡಿ ಈ ಥರ. ಅದಕ್ಕೆ ಇಲ್ಲಿ ಅಂತ ಹೇಳಿ ನಮ್ಮನ್ನು ಬಿಟ್ಕೊಂಡ. ನಾನು ಹಂಗೂ ಅಲ್ಲೇ ಶಿಫ್ಟ್ ಆಗ್ಬಿಡೋಣ ಅಂತ ನನಗೆ ಪಪ್ಪದ್ದು ಬಾಕಿ ಅಲ್ಲಿ ಬಿಟ್ಟಿದ್ದು ಬಾಕಿ ಬೇಡ. ಕಿಚನ್ ಕೆಳಗಡೆನಾ? ಇದು ಆಕ್ಚುಲಿ ಮೇನ್ ಡೋರು. ಹೌದಾ? ಮೇನ್ ಡೋರು. ನೋಡು, ಅವರಪ್ಪ ಕಂಪ್ಲೇಂಟ್ ಮಾಡ್ತಾರೆ, ಫೋಟೋ ಇಟ್ಕೊಂತಿದ್ದಾರೆ. ಹೌದಾ? ಏನೇ ಅವರಪ್ಪ ಕತ್ತೆ ತೋರಿಸಿದ್ರು. ಇಲ್ಲಿದೆ ಅಲ್ಲಿ ಟಿವಿ ಯೂನಿಟ್. ಈಗ ಇದೇ ಫುಲ್ಲು ಟ್ರೆಂಡ್ ಆಗ್ಬಿಟ್ಟಿದೆ ಸೌಮ್ಯ. ಇದು ಬೆಸ್ಟ್ ಇದೆ, ಇದು ಬೆಸ್ಟ್ ಹೇಳ್ಬೇಕಂದ್ರೆ. ಇದು ರೆಡಿ ಇದೆ ಕಣೆ, ನಮ್ದು ಮೇನ್ ಎಂಟ್ರೆನ್ಸ್ ಇದೆ. ಹೆಂಗ್ ಬರೋದು ಇದು? ಓ, ಈ ಕಡೆಯಿಂದ ಬರ್ತೀಯಾ? ನಾನು ಆ ಕಡೆಯಿಂದ ಏನಕ್ಕಂದ್ರೆ ಅದೇ ಜಾಗ ಚಿಕ್ಕದಾಗತ್ತೆ, ಹೋಗೋದು. ಕಿಚನ್ಗೆ ಒಂದು ಡೋರ್ ಕೊಡ್ಸಿದ್ದು. ಏನು ನೋಡಿ, ಅವಳು ಟಾಯ್ ತೋರಿಸ್ತಾ ಇರೋದು.
ತಗೊಂಡೋಗ್ಲಾ ತಗೊಂಡೋಗ್ಲಾ ಚಿಕ್ಕಿ ಮನೆಗೆ ತಗೊಂಡೋಗ್ಲಾ ಅಂತ ಕೊಡಲ್ಲ. ಮೈಕ್ರೋವೇವ್ ಇತ್ತು, ಇದಕ್ಕೆ ಫಿಟ್ ಮಾಡಿಸಿದ್ವಿ ಒಳಗಡೆ ಇಡೋದಕ್ಕೆ. ಅದು ಬೇಡ ಅಂತ ಹೇಳಿ ತೆಗೆದು ಗ್ರೈಂಡರ್ ಅದೇ ಹೋಗುತ್ತಲ್ವಾ? ಹಾಕ್ಬಿಡು, ತೆಗ್ದ್ಬಿಡು. ಮೂವ್ ಮಾಡಿ ಹೈಡ್ರೋಲಿಂಕ್ ಇದೆಯಲ್ವಾ, ಅದೇ ಹೋಗುತ್ತೆ. ಮೇಲ್ ಪುಷ್ ಆಗುತ್ತೆ, ಒಳಗಡೆ ಹೋಗಲ್ಲ. ಇರು ಇರು ತಡಿ, ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ. ಮಾಡು ಮಾಡು, ಹಂಗೆ ಮಾಡಿ, ಇನ್ಸ್ಟಾಗ್ರಾಮಿಗೆ ಹಾಕ್ತಿದ್ದೀನಿ. ಸೂಪರ್. ಹಂಗೆ ಮಾಡಬಾರ್ದು, ಪಪ್ಪ ಹತ್ರ ಮಾಡೋದು. ಇದು ನಾವು ಹಾಕ್ಸ್ಕೊಂಡು ತುಂಬ ಇಷ್ಟ. ಹಾಲು ಕಿಚನ್ ಎಲ್ಲ ಕೆಳಗಡೆನೇ ಇದೆ, ದೇವ್ರ ಮನೆಯೂ ಕೂಡ. ಸೊ ಇದು ಕಿಚನ್ಗೆ ಒಂದು ವಿಂಡೋ ಮಾಡಿಸ್ಕೊಂಡಿದ್ದಾರಂತೆ. ಸೊ ಎರಡು ಬಾಗಿಲಿದೆ ಒಂದು ಮನೆಗೆ. ಸೊ 2 ಬಾಗಿಲು ಇವ್ರಿಗೆ ಆಗುತ್ತಂತೆ, ಬಟ್ ಒಂದು ಬಾಗಿಲು ಮಾತ್ರ ಇವಳಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಇದು ರೋಡ್ ಸೈಡು, ದೊಡ್ಡ ಗೇಟ್ಗೆ ಈ ಕಡೆ ಬಾಗಿಲಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಆಗಲೇ ತೋರಿಸಿದ್ನಲ್ವ, ಆ ಕಡೆನೂ ಓಪನ್ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ಗೇಟ್ ಇದೆ, ಹಾಗೆ ಹೋಗ್ಬೋದು. ಸೊ ಎಂಟ್ರೆನ್ಸ್ ಈ ರೀತಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೇನು ಮನೆ ಎಲ್ಲ ನೋಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು 3 ಮನೆಗೂ ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೆ. ಸೊ ಊಟ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಬಲವಂತ ಮಾಡಿದ್ರು ಆಂಟಿ ಮತ್ತು ನನ್ನ ಫ್ರೆಂಡು. ನನಗಿಲ್ಲ, ಟೈಮ್ ಆಗುತ್ತೆ, ಮಳೆ ಬರೋ ಆಗಿದೆ, ಹೊರಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಸೊ ಸೀರೆ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಸೊ ಇದೇನೆ, ತುಂಬಾ ಚೆನ್ನಾಗಿದೆ ಕಾಟನ್ ಸ್ಯಾರಿ, ಪ್ಯೂರ್ ಕಾಟನ್ನು. ಸೊ ಬ್ಲೌಸ್ ಹೊಲ್ಸೋದ್ರ ಮೇಲೆ ಸೀರೆನ ಫಿನಿಶಿಂಗ್ನ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಾನು ಈ ಸ್ಯಾರಿ ಹಾಕ್ಕೊಂಡಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಹಾಗೆ ಒಬ್ಬಟ್ಟು ಕೂಡ ಮಾಡಿಕೊಟ್ಟು ಕಳಿಸಿದ್ಲು ಅಂದಲ್ಲ, ಸೊ ಒಬ್ಬಟ್ಟು ಕೂಡ ಮಾಡಿಕೊಟ್ಟು ಕಳಿಸಿದ್ಲು. ಹಾಗೆ ಪಕ್ಕದ ಮನೆಗೂ ಹೋಗಿದ್ವಲ್ಲ ಅರ್ಶಿನ ಕುಂಕುಮಕ್ಕೆ, ಅವ್ರು ಕೊಟ್ಟಿದ್ದು ಬೌಲು. ಸೊ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿದ್ಲು. ಓಕೆ, ಇಲ್ಲಿಗೆ ಈ ವರ್ಷದ ವರಮಹಾಲಕ್ಷ್ಮಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್.